ರಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಬೆಳಗಿನಿಂದ ಈಗಾಗಲೇ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದೀವಿ. ಸಂಸತ್ತಿನ ಅಧಿವೇಶನದಲ್ಲಿ ಪ್ರಮುಖವಾಗಿ ಚರ್ಚೆ ಆದಂತಹ ವಿಷಯಗಳ ಬಗ್ಗೆ ನಾವು ಅಪ್ಡೇಟ್ಸ್ ಕೊಟ್ಟಿಲ್ಲ. ಅಂದ್ರೆ ಇವತ್ತು ಇಡೀ ಸಂಸತ್ತಿನಲ್ಲಿ ನಡೆದಂತಹ ಪ್ರಮುಖ ಚರ್ಚೆ ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮ್ ದಾಳಿಯನ್ನ ಕುರಿತಂತೆ ನಡೀತು. ಸೊ ಪಹಲ್ಗಾಮ್ ದಾಳಿ ಮತ್ತು ಇದರಲ್ಲಿ ಭಾರತದ ಪಾತ್ರ ಮತ್ತು ಅಮೆರಿಕದ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಯಿತು. ಅಮೆರಿಕದ ಪಾತ್ರ ಕುರಿತಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ರು, ನಮ್ಮ ಮೇಲೆ ಯಾವುದೇ ಒತ್ತಡ ಇರಲಿಲ್ಲ ಅಂತ ಹೇಳಿ, ನಮ್ಮ ಮೇಲೆ ಯಾವುದೇ ಒತ್ತಡ ಇರಲಿಲ್ಲ ಅಂತ ಹೇಳಿದ್ರು. ಸೊ ಅವರು ಹೇಳ್ತಾ ಹಾಗೆ ಆಪರೇಷನ್ ಸಿಂಧು ನಿಲ್ಲಿಸೋದಕ್ಕೆ ಯಾವುದೇ ಒತ್ತಡ ಇರಲಿಲ್ಲ ಮತ್ತು ನಾವು ಇದು ನಮ್ಮ ದೇಶದ ಒಂದು ದೊಡ್ಡ ಗೌರವ ಮತ್ತು ನಮ್ಮ ಸೈನಿಕರ ಗೌರವ ಅಂತ ಹೇಳಿದ್ರು. ಇಲ್ಲಿ ಸಶಸ್ತ್ರ ಪಡೆಗಳು ನಿರ್ದಿಷ್ಟ ರಾಜಕೀಯ ಮಿಲಿಟರಿ ಗುರಿ ಸಾಧಿಸಿದ ಬಳಿಕ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅಂತ ಹೇಳಿ ಹೇಳ್ತಾರೆ. ಮತ್ತು ಒಂದ್ ವೇಳೆ ಪಾಕಿಸ್ತಾನ ಮತ್ತೆ ದುಸ್ಸಾಹಸ ಮಾಡಿದ್ರೆ ಕಾರ್ಯಾಚರಣೆಯನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ದುಸ್ಸಾಹಸ ಮಾಡೇ ಮಾಡ್ತಾರೆ ಪಾಕಿಸ್ತಾನದವ್ರು, ಯಾಕಂದ್ರೆ ಅವ್ರ ಇತಿಹಾಸನೇ ಆಗಿದೆ. ಅಂದ್ರೆ ಅದಕ್ಕೆ ನಮಗೆ ಅವರೇ ದಾಳಿ ಮಾಡಿದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದಾವೆ. ಭಾರತದ ಗಡಿಗಳನ್ನ ರಕ್ಷಿಸೋದಕ್ಕೆ ಏನು ನಮ್ಮ ಮಿಲಿಟರಿ ಸದಾ ಸಿದ್ಧವಾಗಿರುತ್ತೆ. ಸುಮಾರು 9 ಭಯೋತ್ಪಾದಕ ಜಾಗಗಳಿದ್ದು, ಆ ಜಾಗಗಳ ಮೇಲೆ ನಾವು ದಾಳಿ ಮಾಡಿದೀವಿ. ಅಂದ್ರೆ ನಿಯೋಜಿತ ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸಿದೀವಿ. 7 ಭಯೋತ್ಪಾದಕ ಕೇಂದ್ರಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನ ಪಾಕಿಸ್ತಾನ ಒಪ್ಕೊಂಡಿದ್ಯಾ ಇಲ್ವಾ ಗೊತ್ತಿಲ್ಲ, ಅದನ್ನೇ ಅವರು ಕೂಡ ಹೇಳಿಲ್ಲ. 22 ನಿಮಿಷಗಳ ಕಾರ್ಯಾಚರಣೆಯಲ್ಲಿ ಪಹಲ್ಗಾಮ್ ಪ್ರವಾಸಿಗರ ಮೇಲೆ ನಡೆದಂತಹ ಭಯೋತ್ಪಾದನಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದೀವಿ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನ ನಡೆಸಿದಂತಹ ಕಾರ್ಯಾಚರಣೆ ಉಂಟಾದಂತಹ ಹಾನಿಯ ಸಂಬಂಧ ಪುರಾವೆಗಳು ನಮ್ಮ ಬಳಿ ಇವೆ ಅಂತ ಹೇಳ್ತಾರೆ. ಇಲ್ಲಿ ಪುರಾವೆಗಳನ್ನ ಯಾರು ಕೇಳಿಲ್ಲ, ಆದ್ರೆ ಇವರು ಹೇಳ್ತಾರೆ ಇದಕ್ಕೆ ಆಪರೇಷನ್ ಸಿಂಧೂರ ಜಾರಿ ಮಾಡೋದಕ್ಕೆ ನಮ್ಮ ಮಿಲಿಟರಿಗೆ ಎಲ್ಲ ಅಧಿಕಾರವನ್ನ ಕೊಟ್ಟಿದ್ದ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿ ಭಯೋತ್ಪಾದಕರ ಮೇಲೆ ಗರಿಷ್ಠ ಹಾನಿ ಮಾಡುವುದರ ಜೊತೆಗೆ ಅಮಾಯಕ ನಾಗರಿಕ ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಲಾಗಿತ್ತು ಅಂತ ಹೇಳ್ತಾರೆ. ಇನ್ನು ನಮ್ಗೆ ಒತ್ತಡ ಇರಲಿಲ್ಲ ಅಂತ ಹೇಳ್ತಾರೆ. ಒತ್ತಡಕ್ಕೆ ಒಳಗಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಿಲ್ಲಿಸಲಾಯಿತು ಎಂಬುದು ತಪ್ಪು ಹಾಗೂ ಆಧಾರ ರಹಿತ. ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆ ಮಹಾನಿರ್ದೇಶಕ ದಾಳಿ ಕೊನೆಗಳಿಸುವ ಹಾಗೆ ನಮ್ಮ ಹತ್ರ ಪರಿಪರಿಯಾಗಿ ಕೇಳ್ಕೊಂಡ್ರು, ಅದಕ್ಕಾಗಿ ನಿಲ್ಲಿಸ್ತು ಅಂತ ಹೇಳ್ತೀವಿ. ಸೊ ನಿಲ್ಸಿ ಅಂತ ಹೇಳಿದ ತಕ್ಷಣನೇ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕ ತಕ್ಷಣ ಎದ್ದು ಕೇಳ್ತಾರೆ, ಯಾಕೆ ನಿಲ್ಸಿದ್ರಿ, ಅವ್ರನ್ನ ಅಲ್ಲಿ ಮಟ್ಟ ಹಾಕ್ಬೋದಾಗಿತ್ತಲ್ಲ, ಅವ್ರನ್ನ ಎಂಡ್ ಮಾಡಬಹುದಾಗಿತ್ತಲ್ಲ ಅವ್ರನ್ನ ಅಂತ ಕೇಳ್ತಾರೆ. ಸೊ ನಾನು ನಿಮ್ಗೆ ಎಲ್ಲಾ ಪ್ರಶ್ನೆ ಉತ್ತರ ಕೊಡ್ತೀನಿ, ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ಮುಂದುವರಿಸ್ತಾರೆ. ವ್ಯಾಪಾರ ವಿಷಯವನ್ನ ಮುಂದಿಟ್ಕೊಂಡು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಕೊನೆಗೊಳಿಸಲಾಯಿತು ಅಂತ ಹೇಳಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 28 ಬಾರಿ, ಇವತ್ತು ಸೇರಿದಂಗೆ 28 ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಅಲ್ಲೆಲ್ಲೂ ಚರ್ಚೆ ನಡೀಲಿಲ್ಲ. ಆದ್ರೆ ಬಹುತೇಕ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಸುಪ್ರಿಯಾ ಸುಳೆ ಆಗಿರ್ಬೋದು ಮತ್ತು ಗೊಗೊಯ್ ಅವರು ಕೂಡ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ. ಸೊ ಸಾಕಷ್ಟು ಜನ ಈ ಪ್ರಶ್ನೆಗಳನ್ನ ಎತ್ತಿದ್ರು. ಸುಪ್ರಿಯಾ ಸುಳೆ ಅಂತೂ ಬೆಂಗಳೂರಿನ ಸಂಸ್ಥೆ ತೇಜಸ್ವಿ ಸೂರ್ಯ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡ್ರು. ಯಾಕೆಂದ್ರೆ ತೇಜಸ್ವಿ ಸೂರ್ಯ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾಡಿ ಹೋಗತಕ್ಕಂತ ಮತ್ತು ನರೇಂದ್ರ ಮೋದಿ ಅವರ ಪಾದ ನೆಕ್ತಕ್ಕಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ನಾವು ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿದ್ದಾಗ, ನಾವು NCP ಮತ್ತು ಕಾಂಗ್ರೆಸ್ ನಾವು ಅಧಿಕಾರದಲ್ಲಿದ್ದಾಗ ಮಹಾರಾಷ್ಟ್ರದ ದಾಳಿ ಆಗಿತ್ತು. ನಾವು ಏನು ಉಗ್ರರನ್ನ ನಾವು ಸದೆಬಡಿದೋ ಮತ್ತು ಜೀವಂತವಾಗಿ ಅವನನ್ನ ಅರೆಸ್ಟ್ ಮಾಡಿ ಅವನನ್ನ ಬಂಧಿಸಿ ಅವನಿಗೆ ಗಲ್ಲು ಶಿಕ್ಷೆ ಕೂಡ ಕೊಟ್ಟು, ಮತ್ತು ಇದೆಲ್ಲವೂ ಕೂಡ ಇದನ್ನ ಬಂಧಿಸಿದ್ದು ನಾನಾಗ್ಲಿ ಅಥವಾ ಇನ್ನೊಬ್ರು ಯಾರೋ ಹೋಗಿ ಬಂಧಿಸ್ಲಿಲ್ಲ, ಅದು ಪೊಲೀಸರು ಮಾಡಿದ ಕೆಲಸ ಅದು. ಸೊ ಅದು ಪೊಲೀಸರಿಗೆ ಸಲ್ಲಿಸ್ಬೇಕು. ಇವತ್ತು ಏನು ನೀವು ಎಲ್ಲಾ ಕೆಲಸವನ್ನ ನರೇಂದ್ರ ಮೋದಿ ಅವ್ರಿಗೆ ಅಂತ ಹೇಳ್ತಾ ಇದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಸುಪ್ರಿಯಾ ಸುಳೆ ತರಾಟೆ ತೆಗೆದುಕೊಡ್ತಾರೆ. ಹಾಗೆ ತೇಜಸ್ವಿ ಸೂರ್ಯನ ಸುಮಾರು 12 ಬಾರಿ ಅವರು ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಟಾರ್ಚರ್ ತೇಜಸ್ವಿ ಸೂರ್ಯ. ಎಷ್ಟು ಟಾರ್ಚರ್ ಅಂದ್ರೆ, ನಾನು ಅತ್ಯಂತ ಗುಪ್ತ ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದೀನಿ ಮೋದಿಯ ಪರವಾಗಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಆಫೀಸ್ಗೆ ನುಗ್ಗಕ್ ಹೋಗಿ ಅಲ್ಲಿಂದ ಬಯಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಅರೆಸ್ಟ್ ಆಗಿ ಬಂದಂತಹ ಸಂಸದ ಅವರು. ಸೊ ಇಂತಹ ಸಂಸದ ಅಲ್ಲಿ ಈಗ ಭಾರತ ಸಂಸದಲ್ಲೂ ಅದೇ ಒಂದು ಚೇಷ್ಟೆಯನ್ನ ಮಾಡ್ತಾ ಇದ್ರು. ಸೊ ಈ ಚೇಷ್ಟೆ ಅಂದ್ರೆ ಯಾಕೆ ಈ ಚೇಷ್ಟೆ ಮಾಡ್ತಾರೆ ಅಂದ್ರೆ, ಅದು ಬಾಲ ಚೇಷ್ಟೆ ಅಂತ ಕರಿತೀವಿ. ಈ ಬಾಲ ಚೇಷ್ಟೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಮೆಚುರಿಟಿ, ಲ್ಯಾಕ್ ಆಫ್ ಮೆಚುರಿಟಿ ಮತ್ತು ದ ಗ್ರೀಡ್ ಆಫ್ ಏನಂತೀವಿ ಫೇಮ್ನೆಸ್ ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ಹತ್ರ ಆಗ್ಬೇಕು. ನರೇಂದ್ರ ಮೋದಿ ಅವ್ರ ಹತ್ರ ಆಗ್ಬೇಕು ಅಂದ್ರೆ ನೆಕ್ಬೇಕು, ನೀವು ಎಲ್ಲಿ ಸಾಧ್ಯವೋ ಅಲ್ಲಿ ನೆಕ್ಬೇಕು.
ಸೊ ಅಂತ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಸುಪ್ರಿಯಾ ಸುಳೆ ಬಹಳ ಚೆನ್ನಾಗಿ ತಿರುಗೇಟ್ ಕೊಟ್ರು. ಮತ್ತು ಅವ್ರು ಹೇಳಿದ್ರು, ನಾವು ಏನು ಸುಪ್ರಿಯಾ ಸುಳೆ ಸೇರಿದಂತೆ ನಾವೆಲ್ಲ ಕೂಡ ನಿಮ್ ಜೊತೆ ಬಂದಿದ್ದೋ, ನಿಮ್ ಜೊತೆ ನಾವೆಲ್ಲಾ ಕಡೆ ಬಂದಿದ್ದೋ, ನಾವೆಲ್ಲ ಇಡೀ ವಿಶ್ವಕ್ಕೆ ನಾವೆಲ್ಲ ಹೇಳ್ದೋ, ಆದ್ರೆ ಈ ವಿಶ್ವದ ಯಾವೊಂದು ದೇಶವು ನಮ್ಮ ಪರವಾಗಿ ನಿಲ್ಲಿವಲ್ಲ, ನಮ್ಮ ಪರವಾಗಿ ನಾವೇ ಬಂದಿದ್ವಲ್ಲ ನಿಮ್ ಜೊತೆ. ಅವರೆಲ್ಲರೂ ಪಾಕಿಸ್ತಾನ ದಾಳಿಯ ಬಗ್ಗೆ ಮಾತನಾಡಲಿಲ್ಲ. ನಾವು ಡಿ ಎಸ್ಕಲೇಷನ್ ಅಂತಂದ್ರೆ ನಾವು ಪಾಕಿಸ್ತಾನ ಮೇಲೆ ದಾಳಿ ಮಾಡೋದು ನಿಲ್ಲಿಸೋದನ್ನ ಅವರು ಹಾಡಿ ಹೋಗಳಿದ್ರು ಅಷ್ಟೇ, ಬೇರೆ ದೇಶದವರು. ಆದ್ರೆ ಉಗ್ರಗಾಮಿ ದಾಳಿ ಮಾಡಿದ್ದಾಗ್ಲಿ, ಪಾಕಿಸ್ತಾನ ದಾಳಿ ಮಾಡಿದ್ದಾಗ್ಲಿ, ಮತ್ತು ಭಾರತ ಅವ್ರಿಗೆ ಪಾಠ ಕಲಿಸಿದಾಗ್ಲಿ ಯಾವ್ದು ಚರ್ಚೆನೆ ಆಗ್ಲಿಲ್ಲ. ಇದೆಲ್ಲ ಗೊತ್ತಿರೋ ವಿಷಯ ಅಲ್ವೇ ಚೇದಿಸಿ ಸೂರ್ಯ ಅಂತ ಹೇಳಿ ಸುಪ್ರಿಯಾ ಸುಳೆ ಕೇಳಿದ್ರು. ಸೊ ಇದಕ್ಕೆ ಅಲ್ಲೇ ಕೂತಿದ್ದಂತ ಚೇದಿಸಿ ಸೂರ್ಯ ಗುಮ್ಮನ್ ಗುಸ್ಕಾ ಅಂತೇಳಿ ಮುಸ್ಕ್ ಹಾಕೊಂಡು ಕೂತಿದ್ರು, ಯಾರು ಉತ್ತರವನ್ನು ಕೊಡ್ಲಿಲ್ಲ. ಇದಕ್ಕೂ ಮುಂಚೆ ಏನು ಇವತ್ತು ಪಹಲ್ಗಾಮ್ ದಾಳಿ ಕುರಿತಂತೆ ನಡೆದಂತಹ ಚರ್ಚೆಯಲ್ಲಿ ರಾಜನಾಥ್ ಸಿಂಗ್ ಕೊಟ್ಟಂತಹ ಉತ್ತರಕ್ಕೆ ಗೊಗೊಯ್ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ನ ಉಪನಾಯಕ ಅವರು ಮಾತನಾಡಿದ್ರು. ಅವ್ರು ಏನು ಮಾತನಾಡಿದ್ರು ಅಂತ ಹೇಳಿ ನೋಡೋದಾದ್ರೆ, ಆ ವರದಿಯನ್ನು ಗಮನಿಸೋದಾದ್ರೆ, ಅವರು ಏನ್ ಪ್ರಶ್ನೆ ಕೇಳಿದ್ರು, ಭಾರತಕ್ಕೆ ಎಷ್ಟು ಯುದ್ಧ ವಿಮಾನ ನಷ್ಟವಾಗಿದೆ. ಯಾಕಂದ್ರೆ ಈಗ ಪದೇ ಪದೇ ಡೊನಾಲ್ಡ್ ಟ್ರಂಪ್ 5 ಅಂತ ಹೇಳ್ತಾ ಇದ್ದಾರೆ, ಮತ್ತು ಭಾರತದ ಸೇನೆಯ ಮುಖ್ಯಸ್ಥರು, ಭಾರತದ ಕಮಾಂಡೋಗಳು ಕೂಡ 2-3 ಬಾರಿ ಹೇಳಿದ್ದಾರೆ ನಮ್ಗೆ ಲಾಸ್ ಆಗಿದೆ. ಅಂದ್ರೆ ಎಷ್ಟು ಅಂತ ಹೇಳಕ್ಕಾಗಲ್ಲ, ಲಾಸ್ ಅಂತೂ ಆಗಿದೆ ಅಂತ ಹೇಳ್ತಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತದ ಎಷ್ಟು ಯುದ್ಧ ವಿಮಾನಗಳನ್ನ ಹೊಡೆದು ಉರುಳಿಸಲಾಗಿದೆ ಮತ್ತು ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲು ಪ್ರಧಾನಿ ನರೇಂದ್ರ ಮೋದಿಗೆ ಯಾರ ಮುಂದೆ ಶರಣಾಗಿದ್ರು ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಆಗ್ರಹ ಮಾಡುತ್ತೆ. ಇನ್ನು ಇಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಏನು ಆರಂಭವಾದ ನಂತರ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಈ ಒಟ್ಟಾರೆ ಪ್ರವಾಸಿಗರ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದ್ರು. ಲೋಪಕ್ಕೆ ಯಾರ್ ಕಾರಣ ಅಂತಂದ್ರೆ, ನೇರವಾಗಿ ಹೇಳಿದ್ದು, ಈ ಒಂದು ಕಾರಣ, ಈ ದಾಳಿ ಆಗದ ಕಾರಣ ಏನು ಅಂತಂದ್ರೆ ಭದ್ರತಾ ಲೋಪ, ಸೆಕ್ಯೂರಿಟಿ ಲ್ಯಾಪ್ಸಸ್. ಈ ಸೆಕ್ಯೂರಿಟಿ ಲ್ಯಾಪ್ಸಸ್ ಕಾರಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಇದಕ್ಕೆ ಹೊಣೆ ಹೊರಬೇಕು, ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಗೊಗೊಯ್ ಒತ್ತಾಯಿಸ್ತಾರೆ. ಸರ್ಕಾರದ ಪ್ರಕಾರ ಪಾಕ್ ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳುವುದು ಭಾರತದ ಇರಾದೆ ಆಗಿರ್ಲಿಲ್ಲ, ಸರ್ಕಾರ ಹೇಳೋ ಪ್ರಕಾರ. ಹಾಗಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರನ ಮರಳಿ ಪಡೆಯೋದಾದ್ರೂ ಯಾವಾಗ ಅಂತ ಹೇಳಿ ಗೌರವ್ ಗೊಗೊಯ್ ಹೇಳ್ತಾರೆ. ಅಂದ್ರೆ ಅವರಿಗೆ ಅವಕಾಶ ಇತ್ತು, 2 ದಿನ ಒಂದು ಯುದ್ಧ ಮುಂದುವರೆದಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ವ್ಯಾಪ್ತಿಗೆ ಬರ್ತಾ ಇತ್ತು. ಸೊ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳ್ತಾರೆ. ಸೊ ಅದು ಸಾಕಷ್ಟು ದಿನಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರ ಅವ್ರ ಹತ್ರ ಇಲ್ಲ ಕಾಂಗ್ರೆಸ್ ಸರ್ಕಾರದ ಬಳಿ. ವ್ಯಾಪಾರ ವಿಷಯವನ್ನ ಮುಂದಿಟ್ಕೊಂಡು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 28 ಸಲ ಹೇಳಿದ್ರೆ, ಇದರಿಂದ 6 ಯುದ್ಧ ವಿಮಾನ ನಷ್ಟವಾಗಿದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. 5ರಿಂದ 6. ಇದು ನಿಜಕ್ಕೂ ಎಷ್ಟು ಯುದ್ಧ ವಿಮಾನ ನಷ್ಟವಾಗಿದೆ, ಇದಕ್ಕೆ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಕೂಡ ಅವರು ಒತ್ತಾಯ ಮಾಡ್ತಾರೆ. ಇದು ಕೇವಲ ಮಾಹಿತಿ ನಾಗರಿಕರಿಗಷ್ಟೇ ಅಲ್ಲ, ಯೋಧರಿಗೂ ಪ್ರಾಮುಖ್ಯತೆ ಅನಿಸುತ್ತೆ. ಅವರ ಮುಂದೆ ಸುಳ್ಳನ್ನು ಕೂಡ, ಯೋಧರ ಮುಂದೆ ಸುಳ್ಳು ಹೇಳಾಗ್ತದೆ, ಇದು ನಿಲ್ಲಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಆಪರೇಷನ್ ಸಿಂಧೂರ ಇನ್ನು ಮುಗಿದಿಲ್ಲ, ಪಾಕಿಸ್ತಾನ ದಾಳಿ ನಡೆಸಿದ್ರೆ ಮುಂದುವರಿಯುತ್ತೆ ಅಂತ ಸರ್ಕಾರ ಹೇಳ್ತದೆ. ಹಾಗಾದ್ರೆ ಇದು ಹೇಗೆ ಯಶಸ್ಸು ಕಾಣುತ್ತೆ? ಇದನ್ನ ಹೇಗೆ ನೀವು ಸೀಸ್ ಫೈರ್ ಅಂತ ಕರಿತೀರಾ? ನಮ್ಮ ಉದ್ದೇಶ ಯುದ್ಧವಲ್ಲ ಅಂತ ಪದೇ ಪದೇ ಹೇಳ್ತಾರೆ. ಹಾಗಾದ್ರೆ ಏನ್ ನಿಮ್ ಉದ್ದೇಶ? ಯುದ್ಧ ಅಲ್ಲ ಅನ್ನೋದಾದ್ರೆ, ಶಾಂತಿನೂ ಅಲ್ಲ ಯುದ್ಧನೂ ಅಲ್ಲ ಅಂದ್ರೆ, ಹಾಗೆ ನಿಮ್ ಉದ್ದೇಶ ಏನು? ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಯಾವಾಗ ಮರಳಿ ಪಡೆಯುತ್ತೇವೆ? ಇವಾಗ ಅಲ್ದಿದ್ರೆ ಇನ್ಯಾವಾಗ? ನಿಮ್ಮ ಅಧಿಕಾರದ ಅವಧಿಯಲ್ಲಿ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿ ನಡೆದಿದೆ ಅಲ್ವಾ, ಇದನ್ನ ಯಾಕೆ ನೀವು ಹೇಳಲ್ಲ ಅಂತ ಹೇಳಿ ಗೊಗೊಯ್ ಅದನ್ನ ಹೇಳ್ತಾರೆ. ಸೊ ಈ ಗೊಗೊಯ್ ಅವ್ರಿಗೆ ಉತ್ತರ ಕೊಡೋದಕ್ಕೆ ಈಗ ಮುಂದೆ ಬಿಜೆಪಿ ಉತ್ತರ ಕೊಡಬೇಕು. ಅದಕ್ಕೆ ಯಾವ ಉತ್ತರವನ್ನು ಕೂಡ ಅವರು ಇನ್ನು ಕೊಟ್ಟಿಲ್ಲ. ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಸರ್ಕಾರ ಏನು ಗೌರವ್ ಗೊಗೊಯ್ ವ್ಯಾಪಾರ ವಿಷಯವನ್ನು ಮುಂದಿಟ್ಕೊಂಡು ಏನು ಟ್ರಂಪ್ ಕೊಟ್ಟು ಹೇಳಿಕೆ ಇದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಬೇಕು ಅಂತ ಹೇಳ್ತಾರೆ. ಅದು ಯಾವುದನ್ನು ಕೂಡ ಸ್ಪಷ್ಟಪಡಿಸಿಲ್ಲ. ಸೊ ಇದು ಸಂಸತ್ತಿನಲ್ಲಿ ಪ್ರಮುಖವಾಗಿ ಬಂದಂತಹ ಚರ್ಚೆ. ಇನ್ನು ಕೊನೆಯದಾಗಿ ನಮಗೆ ಇವತ್ತು ಅಂದ್ರೆ ರಾಷ್ಟ್ರಮಟ್ಟದ ಸುದ್ದಿಗೆ ನಾವು ಬರೋದಾದ್ರೆ, ಇಲ್ಲಿ ಸಂಸತ್ತಿನಲ್ಲಿ ನಡೆದಂತಹ ಚರ್ಚೆಗಳಾಗಿ ಮತ್ತು ಇದ್ರ ಕುರಿತಂತೆ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತು. ಜಸ್ಟಿಸ್ ಯಶವಂತ್ ಶರ್ಮಾ ಅವರ ಒಂದು ಕೇಸನ್ನು ಕುರಿತಂತೆ. ಸೊ ಅದರಲ್ಲಿ ಯಾಕೆ ನೀವು ಕೇಸನ್ನ ಮೊದ್ಲೇ ನೀವು ಹೇಳಿಲ್ಲ ಅಂತ ಕೂಡ ಕೇಳಲಾಯ್ತು. ಮೊದ್ಲೇ ಅಂದ್ರೆ ಇವತ್ತೇನು ಅಬ್ಜೆಕ್ಷನ್ ಹಾಕ್ತಾ ಇದಿಲ್ಲ, ಇದನ್ನ ಮೊದ್ಲೇ ಹಾಕಬಹುದಾಗಿತ್ತು, ಯಾಕೆ ಹಾಕ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸೊ ಸಮಿತಿಯವರೇ ಅದನ್ನೆಲ್ಲ ಹೈಲೈಟ್ ಮಾಡಿ ಗಮನಿಸ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದು. ಸೊ ಅವ್ರು ಮಾಡ್ಲಿಲ್ಲ, ಹಾಗಾಗಿ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಶ್ನೆ ಮಾಡಬಾರ್ದು, ಮಾಡ್ಲೇಬಾರ್ದು ಅಂತ ಹೇಳಿ ಇಲ್ವಲ್ಲ. ಸೊ ಇದನ್ನೇ ಅವರು ಆ ಒಂದು ಅಡ್ವಾಂಟೇಜ್
ತಗೊಳ್ತಾ ಇದ್ದಾರೆ. ಅದನ್ನು ಕೂಡ ಅವರು ದಾಖಲಿಸಿದ್ದಾರೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಜಸ್ಟಿಸ್ ವರ್ಮಾ ಅವರ ಕುರಿತಂತೆ ಈ ಸರ್ಕಾರಕ್ಕೆ ಇದು ಪ್ರಸ್ತಾಪ ತರೋದಕ್ಕೆ ಅವಕಾಶ ಇಲ್ಲ, ಸಂಸದರು ತರಬೇಕು ಮತ್ತು ಅದನ್ನ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿಗಳು ಅಂದ್ರೆ ರಾಜ್ಯಸಭೆಯ ಅಧ್ಯಕ್ಷರು ಇದನ್ನು ತರಬೇಕಾಗಿತ್ತು, ಇದು ಪ್ರೊಸೀಜರೇ ತಪ್ಪು ಅಂತ ಹೇಳಿ ಕಪಿಲ್ ಸಿಬಲ್ ವಾದ ಮಾಡ್ತಾರೆ. ಸೊ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರ್ತೇನೆ ಅಂತಂದ್ರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ CCTV ಫುಟೇಜ್, ದುಡ್ಡು ಎಲ್ಲಿ ಸಿಕ್ತು, ದುಡ್ಡು ಯಾರಿಟ್ರು, ಮತ್ತು ಔಟ್ ಹೌಸ್ ಅಲ್ಲಿ ಅಂದ್ರೆ ಔಟ್ ಹೌಸ್ ಅಲ್ಲಿ ಜಸ್ಟಿಸ್ ಶರ್ಮಾ ಅವರ ಕಡೆ, ಶರ್ಮಾ ಆಗ್ಲಿ ಅವ್ರ ಕಡೆಯವರಾಗ್ಲಿ ಯಾರು ಕೂಡ ಅಲ್ಲಿ ಇರ್ಲಿಲ್ಲ. ಸೊ ಯಾರು ಇರ್ಲಿಲ್ಲ ಅಂತಂದ್ರೆ ಸೊ ಹಾಗಾದ್ರೆ ಅಲ್ಲಿ ಇದ್ದವ್ರು ಯಾರು, ಅದ ಹಣ ಯಾರದ್ದು, ಹಣ ತಂದಿಟ್ಟವ್ರು ಯಾರು, CCTV ಫುಟೇಜ್ ಏನ್ ಹೇಳುತ್ತದು. ಸೊ ಯಾವ ಮಾಹಿತಿಗಳನ್ನು ಕೂಡ ಸಾಕ್ಷಿಗಳನ್ನ ಕೋರ್ಟ್ಗೂ ಕೊಟ್ಟಿಲ್ಲ ಮತ್ತು ಈ ಪ್ರಕರಣ ಕುರಿತಂತೆ FIR ದಾಖಲಾಗಿಲ್ಲ. ಮತ್ತು ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆ ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನ ಅದನ್ನ ನೀವು ನಿಗದಿ ಮಾಡ್ಬೇಕು ಅಂತಂದ್ರೆ ಭಾರತ ದಂಡ ಸಂಹಿತೆ ಪ್ರಕಾರ ತನಿಖೆ ಆಗ್ಬೇಕು. ಸೊ ಆ ತನಿಖೆ ಆಗ್ಲೇ ಇಲ್ಲ. ಸೊ ತನಿಖೆ ಆಗ್ದೇನೆ ಕೇವಲ ಇಂಟರ್ನಲ್ ಕಮಿಟಿಗೆ ಈ ಒಂದು ಜಸ್ಟಿಸ್ ಶರ್ಮಾ ಅವರ ವಿರುದ್ಧ ಒಂದು ಮಹಾಭಿಯೋಗ ತರೋದಕ್ಕೆ ಹೇಳೋದಕ್ಕೆ ಅಧಿಕಾರ ಇದೆಯೇ, ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೂ ಕೂಡ ಇಲ್ಲ. ಸೊ ಇರ್ತಕ್ಕಂಥದ್ದು ತನಿಖೆ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಉಪರಾಷ್ಟ್ರಪತಿಗಳು ಅಂದ್ರೆ ಚೇರ್ಮನ್ ಇದನ್ನ ಹೇಳಂತ ಅವಕಾಶ ಇದೆ. ಸೊ ಇದೆಲ್ಲ ಪ್ರೊಸೀಜರ್ನ ಲ್ಯಾಪ್ಸಸ್ ಮಾಡಿ ತರಾತುರಿಯಲ್ಲಿ ನ್ಯಾಯಾಧೀಶರನ್ನ ತಪ್ಪಿತಸ್ಥ ಅಂತ ಹೇಳಿ ಮಾಡ್ಲಾಗ್ತಾ ಇದೆ. ಮತ್ತು ದೇಶದ ಮುಂದೆ ಅವರ ಮನೆಯ ಔಟ್ ಹೌಸ್ ನ ವಿಡಿಯೋಗಳನ್ನ ಬಿಡಲಾಗಿದೆ. ಸೊ ಇದೆಲ್ಲವೂ ಕೂಡ ಒಂದು ಪ್ರಾಪಗಂಡ ಅನ್ಸುತ್ತೆ. ಯಾಕಾಗಿ ಇವೆಲ್ಲವೂ ಕೂಡ ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಚಾರಿತ್ರ್ಯ ವಧೆ ಮಾಡ್ಲಾಗ್ತದೆ ಅಂತ ಹೇಳಿ ಶರ್ಮಾ ಒಂದು ವಾದವನ್ನ ಮಾಡಿಸ್ತಾರೆ ಕಪಿಲ್ ಸಿಬಲ್ ಮೂಲಕ. ಸೊ ಇದಕ್ಕೆ ಇನ್ನು ಇದಕ್ಕೆ ಬುಲೆಟ್ಸ್ ಪಾಯಿಂಟ್ಸ್ ಅಲ್ಲಿ ಇವೆಲ್ಲ ಅಂಶಗಳನ್ನು ಕೊಡಿ ಅಂತ ಹೇಳಿ ಜಸ್ಟಿಸ್ಗಳು ಹೇಳಿದ್ರಿಂದ ಅದು ಮತ್ತೆ ನಾಡಿದ್ದು ಬುಧವಾರ ಇದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಇನ್ನು SIR ನ ಕುರಿತಂತೆ ನಡೆದಂತಹ ಪ್ರಮುಖ ಚರ್ಚೆಯಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಲೈನ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಏನಂತಂದ್ರೆ, ನೀವು ಆಧಾರ್ ಕಾರ್ಡ್, ಎಲೆಕ್ಷನ್ ಕಮಿಷನ್ ಮತ್ತೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ವೋಟರ್ ID ಇವೆರಡನ್ನು ನೀವು ಪರಿಗಣಿಸ್ತಾ ಇದ್ರೆ ನೀವು ವೋಟರ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರೆ ಅದನ್ನ ನಾವು ಅದರಲ್ಲಿ ಏನೇ ಲ್ಯಾಪ್ಸಸ್ ಕಂಡು ಬಂದ್ರೆ ಅದನ್ನ ರದ್ದುಪಡಿಸ್ತೀವಿ. ಸೊ ಅವೆರಡನ್ನ ನೀವು ಪರಿಗಣಿಸ್ಲೇಬೇಕು. ಸೊ ಇವೆರಡನ್ನು ಪರಿಗಣಿಸಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದುವರೆಗೆ 68 ಲಕ್ಷ ವೋಟರ್ಸ್ ಇಲ್ಲ, 22 ಲಕ್ಷ ಸತ್ತೋಗಿದ್ದಾರೆ, ಏನೇ ಹೇಳ್ತಾ ಇತ್ತು ಅವೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಅವರ ಇಡೀ ಇದು ಸಾಲಲ್ಲ, ಇಡೀ ಅವರ ಒಂದು ಪ್ರಪಗಂಡ ನಿಂತು ಹೋಗುತ್ತೆ. ಮತ್ತು ಇವತ್ತು ಇಡೀ ಗೋಧಿ ಮೀಡಿಯಾಗಳು ಏನ್ ಹೇಳ್ತಾ ಇದೆ, SIRಗೆ ತಡೆಯಾಜ್ಞೆ ಕೊಟ್ಟಿಲ್ಲ ಅಂತ, ಮತದಾರರ ಕರಡುಪಟ್ಟಿ ಪ್ರಕಟಣೆಗೆ ಮಧ್ಯಂತರ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ ಅಂತ ಹೇಳಿ ವರದಿ ಮಾಡಿದ್ದೇವೆ. ಸೊ ಅದು ನಿಜ, ಆದ್ರೆ ತಡೆ ಕೊಡಲ್ಲ ಅಂತ ಹೇಳ್ತು. ಆದ್ರೆ ತಡೆ ಕೊಡಲ್ಲ ಅಂತ ಹೇಳ್ತಾನೆ ಅಲ್ಲಿ ಹೇಳ್ಬೇಕಾದದನ್ನ ಸುಪ್ರೀಂ ಕೋರ್ಟ್ ಹೇಳ್ಬೇಕಾದದನ್ನ ಮುಖ್ಯವಾಗಿ ಅವ್ರು ಹೇಳಿದೇನು ಅಂತಂದ್ರೆ, ಇಲ್ಲಿ ಗೋಧಿ ಮೀಡಿಯಾಗಳು ಮೆನ್ಷನ್ ಮಾಡದೇ ಇದೆ ಅಂತಂದ್ರೆ ಮಧ್ಯಂತರ ಪರಿಹಾರಕ್ಕೆ ಒತ್ತಾಯಿಸಬೇಡಿ, ಈ ರೀತಿ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳಿ ತೀರ್ಪನ್ನ ಕೂಡ ಅವರು ಉಲ್ಲೇಖಿಸ್ತಾರೆ. SIR ಪ್ರಕ್ರಿಯೆಯಲ್ಲಿ ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ ಪರಿಗಣಿಸನ್ನ ಮುಂದುವರಿಸಬೇಕು ಅಂತ ಆಯೋಗಕ್ಕೆ ಸಲಹೆ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಕೆಲಸ ಸಲಹೆ ಕೊಡೋದಲ್ಲ. ಯಾಕಂದ್ರೆ ಇಡೀ ವಿಶ್ವದಲ್ಲೇ ನ್ಯಾಯಾಧೀಶಗಳನ್ನ ನೇಮಕ ಮಾಡ್ತಕ್ಕಂಥ ಅತ್ಯಂತ ಪ್ರಬಲವಾದ ಟ್ರಾನ್ಸ್ಪರೆಂಟ್ ಆದಂತ ವ್ಯವಸ್ಥೆ ಇರ್ತಕ್ಕಂಥದ್ದು ಭಾರತ. ಮತ್ತೆ ಇಲ್ಲಿ ಯಾವ ಹಸ್ತಕ್ಷೇಪವೂ ಇಲ್ಲ, ಇಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪವೂ ಇಲ್ಲ, ಶಾಸಕಾಂಗದ ಹಸ್ತಕ್ಷೇಪವೂ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಭಾರತದ ನ್ಯಾಯಾಂಗ ಯಾರಿಗೂ ಹೆದರ್ಕೊಳ್ಬೇಕಾದಂತಹ, ಯಾರ ಪ್ರಭಾವಕ್ಕೂ ಬರಬೇಕಾದಂತಹ ಅವಕಾಶ ಆಗ್ಲಿ ಅನಿವಾರ್ಯತೆ ಇಲ್ಲ ಕೂಡ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಈ ಪ್ರಾಥಮಿಕ ಆದೇಶನ ಅಂತಲೇ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಸಲಹೆ ಕೊಡೋದು, ಮಾರ್ಗದರ್ಶನ ಮಾಡೋದು ಸುಪ್ರೀಂ ಕೋರ್ಟ್ ಕೆಲಸ ಅಲ್ಲ. ಸುಪ್ರೀಂ ಕೋರ್ಟ್ ಕೆಲಸ ಏನಂದ್ರೆ ಆದೇಶ ಕೊಡ್ತಕ್ಕಂಥದ್ದು. ಸೊ ಈ ಪ್ರಿಲಿಮಿನರಿ ಆರ್ಡರ್ ಏನಿದೆ ಅದನ್ನು ಆಯೋಗ ಒಪ್ಕೊಂಡಿದೆ. ಸೊ ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ಪಡಿತರ ಚೀಟಿಗಳನ್ನ ನೀವು ಸ್ವೀಕರಿಸುವ ಅಗತ್ಯವಿದೆ ಅಂತ ಒತ್ತಿ ಹೇಳಿದ್ಮೇಲೆ, ಅಫಿಡವಿಟ್ ನಲ್ಲಿ ಹೇಳಿದ್ಮೇಲೆ ಪಡಿತರ ಕಾರ್ಡ್ ಅನ್ನ ನಕಲಿ ಮಾಡಕ್ ಸಾಧ್ಯವಿದೆ ಅಂತ ಹೇಳಿ ಹೇಳ್ತಾರೆ. ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿಯನ್ನು ಸುಲಭವಾಗಿ ನಕಲು ಮಾಡಲಾಗದು, ಹೀಗಾಗಿ ದಾಖಲಾತಿಗಳನ್ನ ಸಿಗುತ್ತೆ. ಮತ್ತೆ ಕೊನೆಗೆ ಮುಂದುವರೆದ ಪೀಠ ಹೇಳುತ್ತೆ ಅಂದ್ರೆ ಈ ಗೋಧಿ ಮೀಡಿಯಾಗಳು ಎಷ್ಟು ಕೆಟ್ಟದಾಗಿ ರಿಪೋರ್ಟಿಂಗ್ ಮಾಡ್ತವೆ ಅಂತಂದ್ರೆ ಹಂಗೆ ನಮಗೆ ಮೈ ಉರಿಯುತ್ತೆ. ಹೇಳ್ತಾರಲ್ಲಿ ಜಸ್ಟಿಸ್, ನೀವು ಈ ಜಗತ್ತಿನಲ್ಲಿ ಈ ಭೂಮಿ ಮೇಲೆ ನಕಲು ಮಾಡದೇ ಇರತಕ್ಕಂಥ ಯಾವ್ದಾರು ವಿಷಯ ಇದ್ರೆ ಹೇಳಿ, ನಕಲು ಮಾಡದೇ ಇರತಕ್ಕಂಥ ವಿಷಯ ಅಥವಾ ವಸ್ತು ಯಾವ್ದಾರು ಇದ್ರೆ ಹೇಳಿ. ಎಲ್ಲರ ಜನ ಜೀವನ ನಕಲಾಗುತ್ತೆ, ಎಲ್ಲರ ಆಚರಣೆಗಳು ನಕಲಾಗುತ್ತೆ, ವಸ್ತುಗಳು ನಕಲಾಗುತ್ತೆ. ಸೊ ಅಂತ ಸಂದರ್ಭ ಇದು. ಸೊ ಇದನ್ನ ಹೇಳಿ ಅಂತಂದಾಗ
ಅಲ್ಲಿ ಮತ್ತೆ ನಾಳೆ 10ವರೆಗೆ ಮತ್ತೆ ಇದು ಮುಂದುವರಿಯುತ್ತೆ. 10ವರೆಗೆ ಇವರು ವಾದವನ್ನ ಮಂಡಿಸಬೇಕಾಗತ್ತೆ. ಮತ್ತೆ ಮುಂದಿನ ಶುಕ್ರವಾರಕ್ಕೆ ಅಂತಿಮ ಆದೇಶ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ SIR ಮಾಡಬಹುದು, ಆದ್ರೆ SIR ಮಾಡಬೇಕಾದ್ರೆ ಮುಖ್ಯವಾಗಿ ನೀವು ವೋಟರ್ ID ಕಾರ್ಡ್, ಎಲೆಕ್ಷನ್ ವೋಟರ್ ID ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಈ ಮೂರನ್ನ ಪರಿಗಣಿಸಬೇಕು. ರೇಷನ್ ಕಾರ್ಡ್ ಬಿಟ್ಟರು ನೀವು ಎರಡನ್ನು ಪರಿಗಣಿಸಲೇಬೇಕು. ಪರಿಗಣಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಲಿಸ್ಟ್ ನ ರದ್ದು ಮಾಡ್ತೀವಿ, ಯಾವುದೇ ಕ್ಷಣದ ನಾವು ರದ್ದು ಮಾಡ್ಬೋದು ನಾವು ಅಂತೇಳಿ ಸುಪ್ರೀಂ ಕೋರ್ಟ್ ಅಂತಿಮ ಆದೇಶವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಇದನ್ನ ಯಾವುದೇ ಮೀಡಿಯಾ ಹೇಳಿಲ್ಲ, ಹೇಳೋದೂ ಇಲ್ಲ. ನಾವು ರದ್ದು ಮಾಡ್ತೀವಿ ಇದನ್ನ. ಮತ್ತು ಈ ಭೂಮಿ ಮೇಲೆ ನಕಲು ಮಾಡದೇ ಇರ್ತಕ್ಕಂಥ ವಿಷಯವೇ ಇಲ್ಲ, ಅದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿ ಹೊರತು ಅದನ್ನ ಪರಿಗಣಿಸೋದೇ ಇಲ್ಲ ಅಂತ ಹೇಳ್ತಕ್ಕಂಥ ಪರಿಹಾರ ಅಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ. ಸೊ ಇದು ಒಂದು ಲೈನ್ ಹೇಳ್ತಕ್ಕಂಥ ಸಾಧ್ಯ. ನೀವು ಮಾಡಿ, SIR ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ, ಮಾಡಿ, ಆದ್ರೆ ಇವನ್ ಪರಿಗಣಿಸ್ಬೇಕು. ಸೊ ಇವನ್ ಪರಿಗಣಿಸಿ ಅಂತ ಅಂದ್ರೆ ಅಲ್ಲಿಗೆ ಸೊ ಏನು ಮತದಾರರನ್ನ ಕಿತ್ತಾಕ್ಬೇಕು ಅಂತ ಅಂದ್ರೆ ಮಾಸ್ ಡಿಲೀಷನ್ ಉದ್ದೇಶವಾಗಿದೆಯೋ ಎಲೆಕ್ಷನ್ ಕಮಿಷನ್ದು. ಸೊ ಅಲ್ಲಿಗೆ ಮಾಸ್ ಇನ್ಕ್ಲೂಷನ್ ಆಗುತ್ತೆ, ಅಂದ್ರೆ ನೀವು ಅದು ಸೇರಿಸೋ ಕೆಲಸ ಆಗುತ್ತೆ. ಸೊ ಅದಾಗಬೇಕು ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದು ನಾವು ಇಡೀ ರಾಷ್ಟ್ರ ಮಟ್ಟದಲ್ಲಿ ನೋಡ್ತಕ್ಕಂಥ ಪ್ರಮುಖ ಸುದ್ದಿಗಳು. ಇನ್ನು ರಾಜ್ಯ ಮಟ್ಟದ ವಿಷಯಕ್ಕೆ ಬಂದ್ರೆ, ರಾಜ್ಯ ಮಟ್ಟದಲ್ಲಿ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿದೆ ಅಂತಂದ್ರೆ ಮದ್ದೂರಿನಲ್ಲಿ ಒಂದು ಸಮಾವೇಶ ನಡೆದಿದೆ, ಸರ್ಕಾರದ್ದು ರಾಜಕೀಯ ಸಮಾವೇಶ. ಸೊ ಅಲ್ಲಿ ರಾಜಕೀಯ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಮಾತನಾಡಿ ರಸಗೊಬ್ಬರದ ಕೊರತೆ ಇದೆ ಅಂತ ಹೇಳ್ತಾರೆ, ಇವರಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಟ್ಟಾರೆ ಇವತ್ತು ಹೇಳಿದ್ರು ಮುಖ್ಯಮಂತ್ರಿ, ನೀವು ಚಳುವಳಿ ಮಾಡೋದಲ್ಲ, ರಸಗೊಬ್ಬರ ನಮಗ್ ಕೊಡ್ಬೇಕಾಗಿರೋದನ್ನ ಕೇಂದ್ರ ಸರ್ಕಾರದನ್ನ ಕೊಡಿಸಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರೇ, ವಿರೋಧ ಪಕ್ಷಗಳ ಕೆಲಸ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೊಡಿಸೋದಲ್ಲ. ಯಾಕಂದ್ರೆ ಅಧಿಕಾರ ಜನ ನಿಮಗ್ ಕೊಟ್ಟಿದ್ದಾರೆ. ಸೊ ನೀವು ವಿರೋಧ ಪಕ್ಷಕ್ಕೆ ನೀವು ಕೊಡಿಸಿ ಅಂದ್ರೆ ಅದು ಅವ್ರನ್ನೇ ಜನ ಆಯ್ಕೆ ಮಾಡ್ತಿದ್ರು. ಸೊ ನೀವೇ ಈಗ ಏನು ಅಧಿಕಾರದಲ್ಲಿ ಇರೋದ್ರಿಂದ ನೀವೇ ಹೋಗ್ಬೇಕು, ನೀವೇ ಕೇಳಬೇಕು, ನೀವೇ ಒತ್ತಾಯ ಮಾಡ್ಬೇಕು. ನೀವೇ ಏನು ಪ್ರತಿಭಟನೆ ಮಾಡ್ತಿರೋ, ಸರ್ಕಸ್ ಮಾಡ್ತಿರೋ, ಏನ್ ಮಾಡ್ತಿರೋ, ರೈತರಿಗೆ ಗೊಬ್ಬರ ತಂದು ಕೊಡ್ಬೇಕು. ಸೊ ಇಲ್ಲ ಅಂದ್ರೆ ಜನ ಮುಂದಿನ ಚುನಾವಣೆ ನಿಮಗ್ ಗೊಬ್ಬರ ತಿನ್ನಿಸ್ತಾರೆ. ಇದು ಬಹಳ ಪ್ರಮುಖವಾದ ಚರ್ಚೆ. ಇನ್ನು SIR ಸಂಬಂಧಪಟ್ಟಂಗೆ ಏನು ಒಂದು ದೊಡ್ಡ ಮಟ್ಟದಲ್ಲಿ ವಿಚಾರ ನಡೀತು ರಾಷ್ಟ್ರದ ಅಲ್ಲಿ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ, ಹಾಗೆ ಸದನದಲ್ಲೂ ಕೂಡ ಇದನ್ನ ನಿಮ್ಮ ಏನು ಈ ಪ್ರಕ್ರಿಯೆನ ನಿಲ್ಲಿಸಿ ಅಂತ ಕೂಡ ಹೇಳ್ತು. ಒಂದು ಪ್ರತಿಭಟನೆ ಕೂಡ ಮಾಡಲಾಯಿತು. ಗ್ಯಾರಂಟಿ SC SP TSP ಕಾಯ್ದೆ ಅಡಿ ಗ್ಯಾರಂಟಿಗೆ ಹಣ ಬಳಕೆ ಮಾಡ್ಕೊಳ್ಳಲಾಗಿದೆ ಅಂತೇಳಿ ಸಚಿವ ಮಹದೇವಪ್ಪ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ವಿಳಂಬ ಆಗ್ತಾ ಇದೆ. ಆಗಸ್ಟ್ 16ರಿಂದ ಅಸಹಕಾರ ಚಳವಳಿ ಮಾಡ್ತೀವಿ ಅಂತೇಳಿ ಗೋವಿಂದ ಕಾರಜೋಳ ಹೇಳ್ತಾ ಇದ್ದಾರೆ. ಬೆಂಗಳೂರಿನ RCBಯ ಏನು ಒಂದು ವಿಜಯೋತ್ಸವಕ್ಕೆ ಪರ್ಮಿಷನ್ ಕೊಟ್ಟು ಅದಕ್ಕೆ ಸರಿಯಾಗಿ ರಕ್ಷಣೆ ಕೊಡದೇ ಇರತಕ್ಕಂತ ಬಿ ದಯಾನಂದ್ ಸೇರಿದಂತೆ ಏನು 5 ಪೊಲೀಸ್ ಅಧಿಕಾರಿಗಳು ಅಮಾನತಾಗಿತ್ತು, ಆ ಅಮಾನತನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ. ಸೊ ಯಾಕೆ ತೆಗೆದುಕೊಂಡ್ರು ಅಂತಂದ್ರೆ ಏನು ಸ್ಪಷ್ಟವಾಗಿ ಅದು ಮೆನ್ಷನ್ ಮಾಡಿಲ್ಲ. ಮುಖ್ಯವಾಗಿರ್ತಕ್ಕಂಥದ್ದು ಯಾರ್ಯಾರು ಅಂದ್ರೆ ಕೇಂದ್ರ ವಿಭಾಗದ DCP ಶೇಖರ್, ACP ಬಾಲಕೃಷ್ಣ, ಇನ್ಸ್ಪೆಕ್ಟರ್ AK ಗಿರೀಶ್ ಈ ಆದೇಶನ ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಯಾಕೆ ಅಂತ ಹೇಳಿಲ್ಲ. ಎಲ್ಲರ ಮೇಲೂ ನಿಯಮಾಂಶ ಬಾಕಿ ಇರಿಸಿ ಅಂದ್ರೆ ಪೆಂಡಿಂಗ್ ಇಟ್ಟಿದ್ದಾರೆ. ಕರ್ತವ್ಯಕ್ಕೆ ಮರಳಿ ನೇಮಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶನ ಹೊರಡಿಸಿದೆ. ಅಂದ್ರೆ ಈಗ ಯಾಕಂದ್ರೆ ಒಂದು ಕೋರ್ಟ್, ಹೈಕೋರ್ಟ್ ಮತ್ತು ಇನ್ನೊಂದು CIT ಕೋರ್ಟ್ ಅಲ್ಲಿ, 2 ಕೋರ್ಟ್ ಅಲ್ಲೂ ಕೂಡ ನ್ಯಾಯಾಲಯಗಳು ಈ ಒಂದು ದುರಂತಕ್ಕೆ ಕಾರಣ RCBಯ ಅತಿಯಾದ ಒತ್ತಡ ಮತ್ತು ಅವರು ಸರಿಯಾದ ನಿರ್ಣಯ ಮಾಡೋದಕ್ಕೆ ಸಮಯ ಕೊಡದೇ ಕಾರಣ ಅಂತ ಹೇಳಿ ಒಂದು ತೀರ್ಪನ್ನ ಕೊಟ್ಟಿದ್ದು. ಸೊ ಬಹುಶಃ ಅದನ್ನ ಆಧಾರವಾಗಿ ಇಟ್ಕೊಂಡು ಈ ರೀತಿಯ ಒಂದು ಅವರನ್ನ ತಗೊಳ್ತಾ ಇರ್ಬೋದು. ಮತ್ತು IPS ಅಧಿಕಾರಿ ವಿಕಾಸ್ ಅವರನ್ನ ಅಮಾನತು ಮಾಡಿದ ಹೊರಡಿಸಿದ ಆದೇಶವನ್ನು ಕೂಡ CIT ನಾನು ಆಗ್ಲೇ ಹೇಳಿದಾಗೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಲಯ ಕೂಡ ರದ್ದುಗೊಳಿಸಿತ್ತು. ಜಾನ್ ಮೈಕಲ್ ಖುನಾ ನೇತೃತ್ವದ ಏಕ ಸದಸ್ಯ ಆಯೋಗ ಈಗಾಗಲೇ ವರದಿ ಸಲ್ಲಿಸಿದೆ. ಈ ವರದಿ ಏನಿದೆ ಅಂತ ಹೇಳಿ ಇನ್ನೂ ಸ್ಪಷ್ಟ ಆಗಬೇಕು. ಈ ಅಧಿಕಾರಿಗಳು ತಮ್ಮ ಅಮಾನತು ವಾಪಸ್ ಪಡೆಯುವಂತೆ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು. ಈ ಕಾರಣಕ್ಕೆ ಅಂದ್ರೆ ಅವರೇ ಮನವಿ ಸಲ್ಲಿಸಿದ್ರು, ನಮ್ದೇನ್ ತಪ್ಪಿಲ್ಲ, ನಮ್ಮ ಆದೇಶನ ವಾಪಸ್ ತಗೊಳ್ಳಿ ಅಂತ ಹೇಳಿ. ಸೊ ಹಾಗೆ ಮರುಪರಿಶೀಲಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ಆದೇಶದಲ್ಲಿ ಯಾಕೆ ವಾಪಸ್ ತೆಗೆದುಕೊಂಡು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು RCBಯ ಮ್ಯಾಚ್ ಸಂಬಂಧಪಟ್ಟಂಗೆ.
ಇನ್ನು ಆಗ್ಲೇ ಹೇಳಿದಾಗೆ ಸಂಯ ಚಳುವಳಿಯನ್ನು ಬಿಟ್ಟು ರಸಗೊಬ್ಬರ ಕೊಡಿಸಿ ಅಂತೇಳಿ ಬಿಜೆಪಿ ಜೆಡಿಎಸ್ಗೆ ಸಿದ್ದರಾಮಯ್ಯ ಸವಾಲ್. ಸೊ ನೀವು ಏನೇ ಸವಾಲ್ ಹಾಕಿದ್ರು ಚಳುವಳಿ ಮಾಡೋದು ಅವ್ರ ಕೆಲಸ ಅವ್ರದ್ದು, ವಿರೋಧ ಪಕ್ಷದವ್ರಿಗೆ. ಯಾಕೆಂದ್ರೆ ವಿರೋಧ ಪಕ್ಷದ ಅಧಿಕಾರ ಮಾಡಕ್ಕಾಗಲ್ಲ, ಅವ್ರು ಅಟ್ಲೀಸ್ಟ್ ಚಳುವಳಿ ಮಾಡೋದಷ್ಟೇ ಕೆಲಸ ಅವ್ರಿಗೆ. ಚಳುವಳಿ ಮಾಡ್ಕೊಂಡಿರ್ಲಿ. ನೀವು ಈಗ ಏನು 1,100 ಕೋಟಿ ಏನು 87 ಕಾಮಗಾರಿಗೆ ಉದ್ಘಾಟನೆ ಮಾಡಿದ್ದು ರಾಜ್ಯ ಸರ್ಕಾರ, ಕೇಂದ್ರಕ್ಕೆ 6.8 ಲಕ್ಷ ರಸಗೊಬ್ಬರ ಪೂರೈಕೆ ಆಗ್ಬೇಕಾಗಿತ್ತು. ಆದ್ರೆ 1.27 ಲಕ್ಷ ಟನ್ ಮಾತ್ರ ಬಂದಿದೆ. ಸೊ ಇದಕ್ಕೆ ಆ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಮತ್ತು ಕೇಂದ್ರ ಸಚಿವರಿಗೆ ಪತ್ರ ಬರೆದು ವಾರ ಕಳೆದ್ರು ಬಾಕಿ ರಸಗೊಬ್ಬರ ಬಿಡುಗಡೆ ಮಾಡಿಲ್ಲ. ಸೊ ಇದನ್ನ ಕೇಂದ್ರ ಸಚಿವ ಪ್ರಭಾವಿ ಸಚಿವ ಕುಮಾರಸ್ವಾಮಿ ಅವರಿಗೂ ಕೂಡ ಗೊಬ್ಬರ ಕೊಡಿಸ್ಲಿ. ಈ ನಾಟಕ ಜನರ ಮುಂದೆ ಬಹಳ ವರ್ಷ ನಡೆದಿಲ್ಲ ಅಂತ ಹೇಳ್ತಾರೆ. ವಿಜಯೇಂದ್ರನಿಂದ ನಾವು ಪಾಠ ಕಲಿಬೇಕಾ? ಅವರಪ್ಪ ಸರ್ಕಾರದ ಅವಧಿಯಲ್ಲಿ ರಸಗೊಬ್ಬರ ಕೊಡಲು ಸಾಧ್ಯವಾಗದೆ ಹಾವೇರಿಯಲ್ಲಿ ರೈತರ ಮೇಲೆ ಗೋಲಿಬಾರ್ ಮಾಡಿ ಸಾಯಿಸಿದ್ರು ರೈತರನ್ನ. ಅದು ನಾನು ಸಾಕಷ್ಟು ಬಾರಿ ರೈತ ಮುಖಂಡರು ಕೂಡ ಹೇಳ್ತಾ ಇರ್ತೀನಿ, ಇದನ್ನ ಚರ್ಚೆ ಮಾಡಿ ಅಂತ ಹೇಳಿ. ಅವ್ರಿಗೆ ರೈತ ಮುಖಂಡರಿಗೆ ಸಮಯ ಇಲ್ಲ, ಪಾಪ ಅದೇನ್ ಕೆಲಸ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ನೋಡೋಣ, ನಾಳೆ ಕೂಡ ಅವ್ರು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ತಲಾದಾಯದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ, ಅದಕ್ಕಾಗಿ ನಾವು ಜಾರಿಗೊಳಿಸಿದ ಪಂಚ ಗ್ಯಾರಂಟಿಗಳ ಕಾರಣ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಜೆಡಿಎಸ್ ನಾಯಕರಿಗೆ ವ್ಯರ್ಥ ಮಾಡಬೇಡಿ ಸಮಯ, ನಾವು ನಮ್ ಕರ್ತವ್ಯ ಮಾಡ್ತಾ ಇದ್ದೇವೆ, ನೀವು ನಿಮ್ ಕರ್ತವ್ಯ ಮಾಡಿ ಅಂತ ಹೇಳಿ ಜೆಡಿಎಸ್ ನಾಯಕರಿಗೆ ಹೇಳ್ತಾರೆ. ಈಗ ಶಿವಪುರ ಸೌಧದಲ್ಲಿ ರಾಷ್ಟ್ರಧ್ವಜ ಹೇಗೆ ಹಾರುತ್ತಿದೆಯೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಧ್ವಜ ನಿರಂತರವಾಗಿ ಹಾರಾಡುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಯೋಗಿ ಅಂತ ಕರ್ಸ್ಕೊಳ್ಳೋಕ್ಕಿಂತ ಉಪಯೋಗಿ ಅಂತ ಹೇಳಿ ಜನರಿಂದ ಕರ್ಸ್ಕೋಬೇಕು ಅಂತ ಹೇಳಿ ಹೀಗೆ ಏನೋ ಅವ್ರು ಏನೇನೋ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಫಿಲಾಸಫಿಕಲ್, ಯಾಕೆ ಫಿಲಾಸಫಿಕಲ್ ಆದ್ರೆ ಗೊತ್ತಿಲ್ಲ, ಅವ್ರ ಅಧಿಕಾರ ಬರ್ಬೇಕಾಗಿತ್ತು, ಬಂದಿಲ್ಲ. ಹಾಗಾಗಿ ಅವರು ಫಿಲಾಸಫಿಕಲ್ ಆಗಿ ಮಾತಾಡ್ತಾರೆ. ಇದು ಅವರ ಇನ್ನೊಂದು ಪ್ರಮುಖ ಒಂದು ಹೇಳಿಕೆ. ಇನ್ನು ಇಡೀ ರಾಜ್ಯದಲ್ಲಿ ಇನ್ನೊಂದು ಗಮನ ಸೆಳೆದದ್ದು ಏನಂತಂದ್ರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು. ಅಂದ್ರೆ ಮೊನ್ನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ನಟ ದರ್ಶನ್ ಅವ್ರ ಮೇಲೆ ಇದ್ದಂತಹ ಪ್ರಕರಣದಲ್ಲಿ ಈ ಹೈಕೋರ್ಟ್ ನ ತೀರ್ಪು ಸರಿಯಾಗಿದ್ದಿಲ್ಲ ಮತ್ತು ಇದರಲ್ಲಿ ಕರ್ನಾಟಕ ಸರ್ಕಾರದ ಅಪ್ರೋಚ್ ಕೂಡ ಸರಿ ಇಲ್ಲ ಅಂತ ಹೇಳಿ ಒಂದು ತೀರ್ಪನ್ನ ಕೊಟ್ಟಿತ್ತು. ಸೊ ಇದನ್ನ ಕೊನೆಗೂ ನ್ಯಾಯಾಲಯ ಕಂಡುಬಿಡ್ತಾ ಇದೆ ಅಂತ ಹೇಳಿ ನಟಿ ರಮ್ಯಾ ಇದನ್ನ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಸ್ವಾಗತ ಮಾಡಿದ್ರು. ಸೊ ಈ ಸ್ವಾಗತ ಮಾಡಿದ್ದಕ್ಕೆ ಅದನ್ನ ಪೋಸ್ಟ್ಗೆ ಈ ಡಿ ಬಾಸ್ ಅಂತ ಕರೆಸ್ಕೊಳ್ಳೋ ಒಬ್ಬ ನಟ, ಏನು ಕೊಲೆ ಆರೋಪಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಕರ್ಸ್ಕೊಳ್ಳೋ ಪುಂಡ್ರು ಮತ್ತು ಕೆಲಸಗೇಡಿಗಳು, ಕೆಲಸ ಇಲ್ದೇನೆ ಸೋಷಿಯಲ್ ಮೀಡಿಯಾ ಬರೀತಕ್ಕಂಥವ್ರು, ಮತ್ತು ನಾನು ನೋಡ್ದಂಗೆ ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಮೈಸೂರಲ್ಲೇ ಡ್ರಗ್ಸ್ ಕಾರ್ಖಾನೆ ಆಗ್ಬಿಟ್ಟಿದೆಯಂತೆ. ಸಿದ್ದರಾಮಯ್ಯನವರ ಕೊಡುಗೆ ಇದು. ಈ ಡ್ರಗ್ಸ್ ಎಲ್ಲಿಂದ ಸಪ್ಲೈ ಆಗುತ್ತೋ ಗೊತ್ತಿಲ್ಲ. ಸೊ ಈ ಡ್ರಗ್ಸ್ ಹಾವಳಿಯಿಂದ ಇವತ್ತು ಅದರಲ್ಲೂ ಯೂತ್ಸ್ ಅಭಿಮಾನಿಗಳು ಅಂತ ಹೆಸರು ಹೇಳ್ಕೊಂಡು ನಟಿ ರಮ್ಯಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಬರೆದಿದ್ರು. ಸೊ ಇದನ್ನ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ರೈಟ್ಸ್ ಅಂತ ಹೇಳಿ ಈ ಫೈರ್ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿತ್ತು. ಆ ಪತ್ರದಲ್ಲಿ ಮತ್ತು ಅವ್ರಿಗೆ ರಮ್ಯಾ ವಿರುದ್ಧ ಒಂದು ಸಾಕಷ್ಟು ಟ್ರೋಲಿಂಗ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಬರೀತಾ ಇದ್ದಾರೆ. ಸಂವಿಧಾನ ಆರ್ಟಿಕಲ್ 19 ಪ್ರಕಾರ ಮಾಧ್ಯಮದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ ಕೂಡ ಮಾಧ್ಯಮಗಳು ಕೂಡ ಬರೀತಾ ಇದ್ದಾರೆ. ಈ ದ್ವೇಷಪೂರಿತ ದೌರ್ಜನ್ಯ ಮತ್ತು ಮೀಡಿಯಾಗಳಿಗೆ ಆಗ್ತಾ ಇರ್ತಕ್ಕಂಥದ್ದು ನಿಲ್ಬೇಕು ಅಂತ ಹೇಳಿ ಆನ್ಲೈನ್ ಪೋಸ್ಟ್ಗಳಿಗೆ ಏನು ಸೆಕ್ಷನ್ 499, 500, 505/2, 509 ಇದರಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೈಬರ್ ಕಾನೂನು ಪ್ರಕಾರ ದಂಡನೀಯ ಕ್ರಮ ಅಂತ ಹೇಳಿ ಒಂದು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕರ್ನಾಟಕ ಇಲಾಖೆ ಮತ್ತು ಸೈಬರ್ ಕ್ರೈಮ್ ಪ್ರಾಧಿಕಾರಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಫೈರ್ ಸಂಸ್ಥೆ ಒಂದು ಉಲ್ಲೇಖಿಸಿದೆ. ಸೊ ಇದಕ್ಕೆ ಫೈರ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಇದನ್ನ ಹೇಳ್ತಾ ಇದೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಟಿ ರಮ್ಯಾ ಕೂಡ ಹೇಳಿದ್ರು, ನಾನು ದೂರು ಕೊಟ್ಟಿದ್ದೀನಿ. ಮತ್ತೆ ಇದಕ್ಕೆ ಸಪರೇಟ್ ಜೊತೆಗೆ ಮಹಿಳಾ ಆಯೋಗ ಕೂಡ ಬಹಳ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲೂ ಕೂಡ SIT ರಚಿಸಬೇಕು ಅಂತ ಹೇಳಿ ಅಧ್ಯಕ್ಷೆ ಒಂದು ಪತ್ರವನ್ನ ಬರೆದಿದ್ರು. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡೇ ಸರ್ಕಾರ ಇವತ್ತು SIT ರಚಿಸಿದೆ. ರಮ್ಯಾ ಅವರ ವಿಷಯಕ್ಕೂ ಕೂಡ ಈಗ ಮುಂದೆ ಬಂದಿದೆ. ರಮ್ಯಾ ಅವರಿಗೆ ವಿರುದ್ಧ ಮಾತಾಡ್ತಾರೋರಿಗೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ. ಇದು ಕೂಡ ಸರ್ಕಾರ ಈಗ ಅದನ್ನ ತೀವ್ರವಾಗಿ ಪರಿಗಣಿಸುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಅಂದ್ರೆ ಪ್ರೋ ಆಕ್ಟಿವ್ ಮಹಿಳಾ ಆಯೋಗ ಅಂದ್ರೆ ಮಹಿಳಾ ಆಯೋಗ ಸೆಲೆಕ್ಟಿವ್ ಆಗಿರದೆ ಇನ್ನು ಕೆಲವು ವಿಷಯಗಳನ್ನ ರಾಜ್ಯದಲ್ಲಿ ಇದೆ, ಅವುಗಳನ್ನ ಪ್ರಮುಖವಾಗಿ ಕೈಗೆತ್ಕೊಳ್ಬೇಕು. ಸೊ ಅದನ್ನು ನಾವು ಮಹಿಳಾ ಆಯೋಗದ ಅಧ್ಯಕ್ಷ ಗಮನಕ್ಕೆ ತರ್ತೀವಿ. ಸೊ ಈ ಸೈಬರ್ ಆಕ್ಟ್ ಕಾಯ್ದೆ ಪ್ರಕಾರ ಈಗ ನಿಮ್ಗೆ ನೋಡಿ, ಒಂದು ನನ್ನ ಸಲಹೆ ಏನು ಅಂತಂದ್ರೆ, ಈಗ ಟ್ವಿಟರ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ,
ಎಲ್ಲೇ ಆಗ್ಲಿ ನೀವು ನಿಮ್ಮ ಕಮೆಂಟ್ ಬರದ ತಕ್ಷಣನೇ ಎಲ್ಲ ಅಭಿಪ್ರಾಯಗಳು ಒಂದೇ ಆಗಿರ್ಬೇಕು ಅಂತಿಲ್ಲ. ಪರ ಅಭಿಪ್ರಾಯ ಇರುತ್ತೆ, ವಿರೋಧ ಅಭಿಪ್ರಾಯ ಇರುತ್ತೆ. ಸೊ ಎಲ್ಲ ಅಭಿಪ್ರಾಯಗಳನ್ನ ಸ್ವಾಗತಿಸೋದು, ಗೌರವಿಸೋದು ಪ್ರಜಾಪ್ರಭುತ್ವ. ದರ್ಶನ್ ಕೊಲೆ ಆರೋಪಿ, ಅದು ನಿಜ, ಅದನ್ನ ಬದಲಾಯಿಸಕ್ಕಾಗಲ್ಲ. ಆದ್ರೆ ಆ ಕರಿಬೇಡಿ, ಅವರು ನಿಮ್ಗೆ ನೀವ್ಯಾಕೆ ಕರಿತೀರಾ, ಕೋರ್ಟ್ ಇದೆ ಅಂತೆಲ್ಲ ಎಲ್ಲ ಮಾತಾಡ್ತಕ್ಕಂಥದ್ದು. ಸೊ ಇದು ಹೀಗೆ ಚರ್ಚೆ ನಡೀತಾನೆ ಇದೆ. ಸೊ ನಾ ಇಲ್ಲಿ ಇನ್ನೊಂದು ಮೆನ್ಷನ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವೇನು ಯಾರೇ ಆಗ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಸೈಬರ್ ಕ್ರೈಮ್ಗೆ ನೀವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಚಾನಲ್ನ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಮತ್ತು ನಮ್ಮ ಚಾನಲ್ನ ಹಿರಿಯ ವರದಿಗಾರ್ತಿ ಶಶಿರೇಖಾ ಅವರ ಒಂದು ಟ್ವಿಟರ್ ಅಕೌಂಟ್ ನಲ್ಲಿ ನಾವು ಕಮೆಂಟ್ಗಳನ್ನ ಹಾಕ್ತಾ ಇರ್ತೀವಿ. ಯಾರು ಯಾವ್ದಾದ್ರು ವಿಷಯಗಳ ಬಗ್ಗೆ ನಾವು ಬರೆದಾಗ ಅದಕ್ಕೆ ನೂರಾರು ಕಮೆಂಟ್ಗಳು ಬರ್ತವೆ, ಮತ್ತು ಮಹಿಳೆ ಅನ್ನೋದು ನೋಡದೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡ್ತಾರೆ. ಸೊ ಆ ಕೆಟ್ಟ ಕಮೆಂಟ್, ನೀವು ನಿಮ್ಮ ಅಭಿಪ್ರಾಯ, ಅವ್ರ ಅಭಿಪ್ರಾಯ ಬೇರೆ, ನಿಮ್ಮ ಅಭಿಪ್ರಾಯ ಬೇರೆ. ಸೊ ಅವ್ರ ಅಭಿಪ್ರಾಯನ ಗೌರವಿಸೋಣ, ನಿಮ್ಮ ಅಭಿಪ್ರಾಯನ ಗೌರವಿಸೋಣ. ಹಾಗಂತೇಳಿ ಮಹಿಳೆ ಅಂತಲೂ ಗೌರವಿಸ್ತೆ. ಸನಾತನ ಅಂತ ಹೇಳಿ ಒಂದು ಟ್ವಿಟರ್ ಗುಂಪು ಏನೆಲ್ಲ ಕೆಟ್ಟ ಪತ್ರಕತ್ತೆ ಅಂತ ಹೇಳುತ್ತೆ. ಅಂದ್ರೆ ಭಾಷೆಯನ್ನ ತಿರುಚೋದು, ಭಾಷೆ ತಿರುಚಿ ಅದನ್ನ ಬಳಗಿಸಿ ಅದನ್ನ ಹೇಗ್ ಬಳಗಿಸ್ಬೇಕು ಅನ್ನೋ ಟ್ರೈನಿಂಗ್ ಆಗಿರೋದೇ ನಮ್ಗೆ. ಪ್ರತಿದಿನ ಅದನ್ನ ಬಳಸ್ತೀವಿ. ಸೊ ಈ ಸನಾತನಿ ಅಂತ ಹೆಸರಿಟ್ಕೊಂಡು, ಸನಾತನ ಅಂತ ಹೇಳ್ಕೊಂಡು ಈ ರೀತಿ ದಾಳಿಯನ್ನ ಮಾಡ್ಕೊಂಡು ಕಾಲ ಕಳೀತಾ ಇರ್ತಾರೆ. ಈ ಅಭಿಮಾನಿಗಳ ಹೆಸರು ಹೇಳ್ಕೊಂಡು ಕಾಲ ಕಳೀತಾ ಇರ್ತಾರೆ. ಅಂದ್ರೆ ಈಗ ಭಾರತದಲ್ಲಿ ಇವತ್ತು ಇರ್ತಕ್ಕಂಥದ್ದು ಕೆಲಸ ಇದೊಂದೇ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದು. ಅದು ಬರೆಯಕ್ಕೆ ಆ ಗುಂಪುಗಳು ದುಡ್ಡು ಕೊಡ್ತಾರೆ. ಈ ಕಡೆ ಧರ್ಮಸ್ಥಳ ಪರವಾಗಿ ಬರೆಯಕ್ ದುಡ್ಡು ಕೊಡ್ತಾರೆ, ಧರ್ಮಸ್ಥಳ ವಿರುದ್ಧವಾಗಿ ಬರೆಯಕ್ ದುಡ್ಡು ಕೊಡ್ತಾರೆ, ಗೊತ್ತಿಲ್ಲ, ವಿರುದ್ಧವಾಗಿ ಬರೆಯಕ್ ದುಡ್ಡು ಕೊಡ್ತಾರೆ ಅಥವಾ ಅದಕ್ಕೆ ಬರ್ದಕ್ಕೆ ಕೊಡ್ತಾರ. ಮತ್ತೆ ಈ ಸನಾತನ ಅಂತ ಹೇಳಿ ಆ ದೇವ್ರ ಬಗ್ಗೆ, ದಿಂಡ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ನೀವೇನಾದ್ರು ಒಂದು ಕಮೆಂಟ್ ಹಾಕಿದ ತಕ್ಷಣ ಹಾಗೆ ಏನ್ ಹಿಂಗ್ ಬಂದ್ರೆ ನಿಂಗೆ ದಾಳಿ ಮಾಡಿಬಿಡ್ತಾರೆ. ಸೊ ಅಲ್ಲಿ ನಿಮ್ಮ ಚಾರಿತ್ರ್ಯ ವಧೆ ಮಾಡ್ತಾರೆ. ಸೊ ಇದನ್ನೆಲ್ಲ ಇವರು ಯಾರು, ನಮ್ಮ ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ಇವೆಲ್ಲ ನಾನು ಕೇರ್ಲೆಸ್ ಆಗಿ ಬಿಡ್ಬೇಕು ಅಂತ ಹೇಳ್ತಾರೆ. ಎಲ್ಲ ಗಮನಿಸಬಾರ್ದು, ಸುಮ್ಮನೆ ಹೋಗ್ತಾ ಇರ್ಬೇಕು ಅಂತ. ಸೊ ಹಾಗಂತೇಳಿ ಸುಮ್ಮನೆ ಇದ್ರೆ ನಿಮ್ಮ ಚಾರಿತ್ರ್ಯ ವಧೆ ಮುಂದುವರಿತಾನೆ ಇರುತ್ತೆ. ಕೆಲವೊಂದ್ಸಲ ಪ್ರಶ್ನೆ ಮಾಡೋಕ್ಕಾಗುತ್ತೆ. ಸೊ ನಾವು ನಮ್ಮ ಚಾನಲ್ ಮತ್ತೆ ಶಶಿರೇಖಾ ಸಂಬಂಧಪಟ್ಟಂಗೆ ಮಾಡಿದಾಗ ನಾವು ಹೇಳ್ದವ್ರಿಗೆ, ಯಾರಿಗೆ ಕೆಟ್ಟದಾಗ ಕಮೆಂಟ್ ಮಾಡೋರ್ಗೆ, ನಾವು ಸೈಬರ್ ಕ್ರೈಮ್ ಹೋಗ್ತಾ ಇದೀವಿ, ಡಿಜಿಪಿ IG ಸಲೀಂ ಅವರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣನೇ ಸೊ ಆ ರೀತಿಯ ಕಮೆಂಟ್ಗಳು ಬರೋದು ನಿಲ್ಲಿಸ್ತೋ, ಕ್ಷಮಿಸಿ ಅಂತ ಹೇಳಿ ಒಂದು ಮೆಸೇಜ್ ಹಾಕಿ ಅಲ್ಲಿಗೆ ಚರ್ಚೆಯನ್ನು ಮುಗಿಸುದು. ಸೊ ಇನ್ಯಾವ ರೀತಿಯ ಇದು ಬರ್ತಾರೆ. ಸೊ ಇದು ಇಲ್ಲಿ ದೂರು ಕೊಡೋದೊಂದೇ ಇಲ್ಲಿ ಇರ್ತಕ್ಕಂಥ ಪರಿಹಾರ. ನಮ್ಮ ಅಭಿಪ್ರಾಯ ದಾಖಲಿಸೋ ಹಕ್ಕು ನಮಗಿದೆ. ಹಾಗೆ ನಮ್ಮ ವಿರುದ್ಧ ದಾಳಿ ಮಾಡಕ್ ಬಂದ್ರೆ, ತೇಜೋವಧೆ ಮಾಡಕ್ ಬಂದ್ರೆ, ವೈಯಕ್ತಿಕ ದಾಳಿ ಮಾಡಕ್ ಬಂದಾಗ ಅದನ್ನ ಪ್ರತಿಭಟಿಸೋ ಹಕ್ಕು ಕೂಡ ಇದೆ. ಸೊ ಆದ್ರೆ ಯಾವುದು ಕೂಡ ಕಾನೂನಿನ ಕೈಗೆ ತೆಗೆದುಕೊಳ್ಬಾರ್ದು. ಅದನ್ನೇ ರಮ್ಯಾ ಕೂಡ ಹೇಳಿದ್ದು, ಕಾನೂನು ಕೈ ತೆಗೆದುಕೊಂಡ್ರೆ ಏನಾಗುತ್ತೆ, ಪವಿತ್ರ ಗೌಡಗೆ ಮೆಸೇಜ್ ಕಳಿಸೋದು ತಪ್ಪು ಅಂತ ಹೇಳಿ ಡಿ ಬಾಸ್ ಫ್ಯಾನ್ ಮತ್ತು ಅವರು ಯಾರು ಮಾಡಿದ್ರು ಕೊಲೆ ಆಯ್ತು ರೇಣುಕಾಸ್ವಾಮಿ. ಪವಿತ್ರ ಗೌಡ ಮೆಸೇಜ್ ಆದ್ರೆ ರಮ್ಯಾ ಅವ್ರಿಗೆ ಮೆಸೇಜ್ ಕಳಿಸ್ಬೋದಾ, ಆ ರೀತಿ ಬರಿಬೋದಾ ಡಿ ಬಾಸ್ ಫ್ಯಾನ್ಗಳು ಅನ್ನೋ ಪ್ರಶ್ನೆ ಕೇಳಿದೆ. ಸೊ ಇದು ಸಿನಿಮಾ ಇಂಡಸ್ಟ್ರಿ ಕೂಡ ಯಾಕೆ ಮೌನವಾಗಿದ್ದಾರೆ ಅಂತ ಕೂಡ ಇಲ್ಲಿ ಅನುಮಾನ ಕಾಡುತ್ತೆ. ಯಾಕೆ ಮೌನವಾಗಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ರಮ್ಯಾ ಒಬ್ಬ ನಟಿ ಅನ್ನೋಕ್ಕಿಂತ ಮಹಿಳೆ. ಸೊ ಆ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ಮುಜುಗರ ಆಗುತ್ತೆ, ಇವ್ರಿಗೆ ಮುಜುಗರ ಆಗುತ್ತೆ. ಇಲ್ಲಿ ಎಲ್ಲಿ ನಮ್ ಸಿನಿಮಾಗೆ ತೊಂದರೆ ಆಗ್ಬಿಡುತ್ತೋ, ಎಲ್ಲಿ ಫ್ಯಾನ್ಸ್ಗಳು ಬಂದು ತೊಂದರೆ ಮಾಡ್ತಾರೋ ಅಂತ ಹೇಳಿ ಅಂದ್ರೆ ಒಂದು ಭಯದ ವಾತಾವರಣ ಇದೆ ಅಲ್ವಾ ನಮ್ಮ ದೇಶದಲ್ಲಿ. ಸೊ ಈ ಭಯದ ವಾತಾವರಣ ಹೋಗ್ಬೇಕು ಅಂತಂದ್ರೆ ವೀಕ್ಷಕರೇ, ಬಹಳ ಏನು ಪರಿಹಾರ ಅಂತಂದ್ರೆ ಎಜುಕೇಶನ್. ಇದನ್ನೇ ಡಾಕ್ಟರ್ BR ಅಂಬೇಡ್ಕರ್ ಹೇಳೋದು, ಎಜುಕೇಟ್, ಆರ್ಗನೈಸ್ ಅಂಡ್ ಎಜುಕೇಟ್. ನೀವು ಮೊದಲು ಎಜುಕೇಶನ್ ಕೊಡ್ಬೇಕು ಜನಕ್ಕೆ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಎಜುಕೇಶನ್ ಕೊಡೋ ಬದಲು ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸ್ತಾ ಇದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಿಲ್ಲೆಯಲ್ಲಿ ಡ್ರಗ್ಸ್ ಕಾರ್ಖಾನೆ ಬಂದಿದೆ. ಹಾಗೆ ಅವ್ರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ 4 ಬಾರ್ಗಳು ಓಪನ್ ಆಗ್ತಾ ಇದಾವೆ. 4 ಬಾರ್ಗಳು ಓಪನ್ ಆಗ್ತಾ ಇದಾವೆ. ಶಾಲೆಗಳು ಮುಚ್ತಾ ಇದಾವೆ, ಬಾರ್ಗಳು ಓಪನ್ ಆಗ್ತಾ ಇದಾವೆ. ಹಾಗಾದ್ರೆ ಈ ದೇಶ, ಈ ರಾಜ್ಯ ಎಲ್ಲಿಗೋಗುತ್ತೆ? ಈ ಜನ ಎಲ್ಲ ನಶೆಯಲ್ಲಿ ತೇಲ್ತಾ ಇರ್ಬೇಕು. ಜನ ದುಡ್ಡೆಲ್ಲವನ್ನು ಸರ್ಕಾರಕ್ಕೆ ಕೊಡ್ತಾ ಇರ್ಬೇಕು. ಯಾಕೆಂದ್ರೆ ರಾಜ್ಯ ಸರ್ಕಾರಗಳಿಗೆ ಅಬಕಾರಿ ತೆರಿಗೆ ಮಾತ್ರ ಆದಾಯ, ಉಳಿದ ಆದಾಯ ಕೇಂದ್ರ ಸರ್ಕಾರ ಕೊಟ್ಟಾಗ ಮಾತ್ರ. ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರಗಳು ಹೆಚ್ಚು
ಹೆಚ್ಚು ಹೆಚ್ಚು ಜನರನ್ನ ಕುಡಿರಿ 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 ಅಂತ ಕುಣಿಸ್ತಾ ಇದೆ. ಜನರನ್ನ ಭಿಕಾರಿಗಳನ್ನು ಮಾಡಿಸ್ತಾ ಇದೆ. ಬೀದಿ ಭಿಕಾರಿಗಳಾಗಿ ಕುಡಿದು ಕುಡಿದು ಹೆಂಡತಿ ಮಕ್ಕಳು ಎಲ್ಲ ಇಡೀ ಅವ್ರ ಸಂಸಾರ ನಾಶ ಮಾಡಿಕೊಂಡು ಬದುಕಬೇಕಾದಂತ ಸ್ಥಿತಿ ಬಂದಿದೆ ಇವತ್ತು. ಯಾವ ಗಾಂಧಿ ತತ್ವದ ಆಧಾರದ ಮೇಲೆ ಪಾನ ನಿಷೇಧ ಜಾರಿ ಮಾಡಬೇಕಾಗಿತ್ತು, ಅದೇ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ಬೀದಿಗೆ ಒಂದು ಬಾರ್ ಕೊಡ್ತಾ ಇದೆ. ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದೆ. ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇಡೀ ಭಾರತದ ಸಮಸ್ಯೆ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಅತಿ ವೇಗದಲ್ಲಿ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದೆ. ಅತಿ ವೇಗದಲ್ಲಿ ಬಾರ್ಗಳನ್ನ ಉತ್ಪಾದನೆ ಮಾಡ್ತಾ ಇದೆ. ಬಾರ್ ಜಾಸ್ತಿ ಆದಷ್ಟು ಸಿದ್ದರಾಮಯ್ಯನವರ ತೈಲಿ ತುಂಬುತ್ತೆ. ಯಾಕೆಂದ್ರೆ ಅವ್ರಿಗೆ ದುಡ್ಡು ಬೇಕು. ದುಡ್ಡು ಯಾಕೆ ಬೇಕು? ಅವ್ರಿಗೆ ಏನೇನು ಸರ್ಕಾರದ ಕಮಿಟ್ಮೆಂಟ್ ಏನೇನಿದೆಯೋ ಮೋದಿ ದುಡ್ಡು ಕೊಡಲ್ಲ. ಸೊ ಇದು ಸಮಸ್ಯೆ. ಈ ಸಮಸ್ಯೆ ಪರಿಹಾರಕ್ಕಾಗಿ ಜನರಿಗೆ ಕುಡಿಸಿ ಆಮೇಲೆ ನಾವು ಒಳ್ಳೇದು ಮಾಡುದು ಅಂತ ಹೇಳಿ. ಸೊ ಈ ದ್ವಂದ್ವ ನೀತಿ ಮತ್ತು ಧ್ವಂಸ ನೀತಿ ಇವೆರಡು ನಿಲ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅಭಿಪ್ರಾಯ ಇದೆ, ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಇದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಶೇಷ ವಿಶ್ಲೇಷಣೆ. ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನು ನೋಡ್ತಾ ಇರಿ. ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ. ನಮಸ್ಕಾರ.